ಪ್ರಾಮಾಣಿಕವಾಗಿ ಆಯ್ಕೆ ಆಗಿದಾರ? ಯಾರಾದರೂ ಇವತ್ತು ಇದು ಕೇಳುವಂಥ ಪ್ರಸಂಗ ಆಗಿದೆ, ಇವತ್ತು ಪ್ರಶ್ನೆ ಆಗಿದೆ. ಆ ದಿಶೆಯಲ್ಲೇ ಅಪ್ಪ ಮಕ್ಕಳನ್ನು ಅಧಿಕಾರದ ಉಸ್ತುವಾರಿಗಳು ದುಡ್ಡು ತೊಗೊಂಡು ಇವ್ರು ಮುಂದುವರಿಸ್ಯಾರ ಅಂತ ಆರೋಪ ಮಾಡಿದಾರೆ. ಇನ್ನು ಇದು ಯಾವ್ಯಾವ ರೂಪ ಪಡಿತು ಯಾರಿಗೆ ಬಂದರೂ ಆರೋಪ ಮಾಡ್ತಾರೆ ಇವತ್ತು ಯತ್ನಾಳರು. ಯತ್ನಾಳರ ವಿಚಾರಕ್ಕೆ ವಿರೋಧವಾಗಿ ಯಾರಾದರೂ ಮಾಡಿದರೆ ಅವ್ರ ಮೇಲೆ ಹರಿಹೈ ನಿಶ್ಚಿತನ. ಇಷ್ಟರೊಳಗೆ ಹೈಕಮಾಂಡ್ ಇದ್ದು ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕಾಯ್ತು. ಇಬ್ಬರು ಒಂದು ಕಡೆ ಇರೋಕ್ಕೆ ಸಾಧ್ಯ ಇಲ್ಲ, ಮುಗಿದು ಹೋಗ್ಯದ. ಯಾಕೆ ಇಷ್ಟು ತಿಳಿತಾ ಇಲ್ಲ ಅವ್ರಿಗೆ? ಯಾಕೆಂತಂದ್ರೆ ಎರಡರಲ್ಲಿ ಒಂದು ಆಯ್ಕೆ ಮಾಡಿರಿ. ಯಾಕೆಂದರೆ ಲಾಂಗ್ ಟರ್ಮ್ ಯಾವ್ದು ನಿಮ್ಗೆ ಹೆಲ್ಪ್ ಆಗ್ತದಪ್ಪ. ಇಲ್ಲ ಪರಿವಾರವಾದ ಬ್ಯಾಡ್ ನಮ್ಮಲ್ಲಿ ಅಂದ್ರೆ ಹೊರಗೆ ಹಾಕಿಬಿಟ್ಟು ವಿಜೇಂದ್ರ ಅವ್ರನ್ನ ಮತ್ತು ಅವ್ರ ತಂದೆ ಅವ್ರನ್ನ ಅವ್ರೇನಾಗಿ ಮಾಡ್ಕೊಳ್ಳಿ, ಹೊಸ ಪಕ್ಷ ಕಟ್ಕೊಳ್ಳಿ, ಮತ್ತೇನು ಮಾಡ್ತಾರೆ ಮಾಡಲಿ, ಅದನ್ನ ಮಾಡಿರಿ. ಇಲ್ಲ ಹೊಸ ಜೀವಗಳು ಬೇಕಾದ್ರೆ ಯಾರೂ ಇಲ್ಲಪ್ಪ, ಎಲ್ಲರಲ್ಲೂ ಐತಿ ಪರಿವಾರವಾದ ಇಲ್ಲದ ಯಾವುದೂ ಇಲ್ಲಿಲ್ಲ ಈ ದೇಶದಾಗ ಅನ್ನುವಂಥದ್ದು. ಮತ್ತು ಭ್ರಷ್ಟಾಚಾರಿಗಳು ಇವತ್ತು ಗಾಂಧೀಜಿ ಅಂತಹ ಅತ್ಯಂತ ಪ್ರಾಮಾಣಿಕರು ಎಲ್ಲಿ ಸಿಗ್ತಾರೆ ರೀ? ಇವತ್ತು ಸಿಗ್ತಾರೇನ್ರಿ? ಸಿಗೋದ ಕಷ್ಟ. ಮತ್ತು ಅಂದಾಗ ಏನು ಮಾಡೋದು? ಈಗ ಬಿ ಜೆ ಪಿಯಲ್ಲಿಯೂ ಇಲ್ಲ, ಅಲ್ಲಿಯೂ ಇದ್ದಾರೆ ಆರೋಪಿತರು. ಅಪರಾಧಿ ಅಂತೆಲ್ಲ ಆರೋಪಿತರು ಎಲ್ಲರ ಮೇಲೆ ಆರೋಪಗಳಿದ್ದಾವೆ. ಈ ದುಡ್ಡು ಎಲ್ಲಿದು ಬಂತು ಅನ್ನೋದು ಉತ್ತರ ಇಲ್ಲ. ಇವತ್ತು ಈ ರಾಜಕೀಯಕ್ಕೆ ಒಂದು ಕ್ಷೇತ್ರದಿಂದ ಆಯ್ಕೆ ಒಬ್ಬ MLAಗೆ 15-20 ಕೋಟಿ ರೂಪಾಯಿ ಎಲ್ಲಿದು ಬಂತದ್ದು? ಇದಕ್ಕೆ ಎಲ್ಲರೂ ಪ್ರಾಮಾಣಿಕ ಉತ್ತರ ಕೊಡ್ಬೇಕಾಗಿತ್ತು. ಇವತ್ತು ಖರ್ಚು ಆಗಿಲ್ಲ, ಹಂಗಾದ್ರೆ ಖರ್ಚು ಮಾಡಿಲ್ಲೇನೋ ಅವ್ರವ್ರ ಕ್ಷೇತ್ರದಲ್ಲಿ 224 ಕ್ಷೇತ್ರದ MLAಗಳಿಗೆ ಕೇಳುವಂಥ ಸರಳ ಪ್ರಶ್ನೆ ಏನಪ್ಪ ಅಂದ್ರೆ, ನೀವು ಖರ್ಚು ಮಾಡಿದ ಆಯ್ಕೆ ಆಗಿದ್ದೀರಾ? ಪ್ರಾಮಾಣಿಕವಾಗಿ ದುಡಿದ ಗಂಟನ್ನು ಉಪಯೋಗ ಮಾಡ್ಕೊಂಡು ಇವತ್ತು ಶಾಸಕರಾಗಿದ್ದೀರಾ? ದೊಡ್ಡ ಮೂಲಭೂತ ಪ್ರಶ್ನೆ ಅದು. ಎಲ್ಲರಿಂದ ಮೋಸ್ಟ್ಲಿ ಉತ್ತರ ಸಿಗಲಿಕ್ಕೆಲ್ಲ ಸಿಗೋದು ಇಲ್ಲ. ಇಲ್ಲ ಆದರೆ ಅವ್ರು ಉತ್ತರ ಕೊಡಬೇಕಾಗ್ತದೆ. ಹೆಚ್ಚಿನ ಎಕ್ಸಸ್ ನಿಮ್ಮಲ್ಲಿ ಏನು ಗಂಟು ಬಂದ ಅಥವಾ ಆಸ್ತಿ ಅದ, ಅದು ಎಲ್ಲಿದು ಬಂತು, ಯಾರಿದು ಬಂತು, ಹೆಂಗೆ ಬಂತು, ಏನು ದುಡಿದ್ರಿ, ಎಂತ ದುಡಿದ್ರಿ ಪ್ರಶ್ನೆ ಮಾಡಬೇಕಾಗ್ತದೆ. ಸರ್ಕಾರಿ ಭೂಮಿಗಳನ್ನ ಹೊಡ್ಕೊಳ್ತೀರಿ, ಅನುದಾನದಾಗ ಹೊಡ್ಕೊಳ್ತೀರಿ, ಮತ್ತೇನೋ ಮಾಡ್ತೀರಿ, ಜನಸಾಮಾನ್ಯ ದುಡ್ಡಿನೊಳಗೆ ಹೊಡ್ಕೊಳ್ತೀರಿ, ಎಲ್ಲಿ ಬೇಕೆಲ್ಲಾಗೆ ಬಾಯಿ ಹಾಕಿ ತಗೊಂಡಿರ್ತೀರಿ. ಪ್ರತಿಯೊಂದು ಇಲಾಖೆಯಿಂದ ಇಂತಿಷ್ಟು ಬರಬೇಕಂತ ಹೇಳ್ತೀರಿ. ಎಲ್ಲ ಇಲಾಖೆದವರು ಸಬ್ಮಿಟ್ ಮಾಡ್ತಾರೆ ನಿಮ್ಮ ಕಪ್ಪು ಕಾಣಿಕೆಗಳನ್ನ. ಯಾಕಂದ್ರೆ ಅವರು ಕಪ್ಪು ವ್ಯವಹಾರ ಮಾಡ್ತಿರ್ತಾರೆ. ಕಪ್ಪು ವ್ಯವಹಾರ ಮಾಡಿದವರು ಅಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಹೋಗಿಬಿಡೋದು. ನೀರ ಇಲ್ಲದಂಥ ಊರು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅವ್ರನ್ನ. ಹೋಗ್ರಲ್ಲಿ ಆರಾಮಿರೋ ಹೋಗ್ರಿ ಅಂತೇಳಿ. ಇಂಥ ದುಸ್ಥಿತಿ ಇವತ್ತಿನ ಮುಂದೆ ಇವತ್ತು ಯತ್ನಾಳ್ ಆರೋಪ ಮಾಡ್ತಾ ಇದ್ದಾರೆ.